ಈಗ ಅವನು ಆಡಿಯೋ ಬಿಡುಗಡೆ ಮಾಡ್ತಾನೆ, ಆಡಿಯೋ ಬಿಡುಗಡೆ ಮಾಡುವಾಗ ಏನು ಹೇಳ್ತಾನೆ, ನನಗೆ ಕ್ಯಾಬಿನೆಟ್ ದರ್ಜೆ ಶಿವರಾಮೇಗೌಡರ ಮೂಲಕ ಕ್ಯಾಬಿನೆಟ್ ದರ್ಜೆ ಒಂದು ಅಧಿಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾನೆ. ಅದಾಯಿತು, ನನಗೆ ಹಂಗೆ ಮಾತಾಡಿದ್ರು ಹಿಂಗೆ ಮಾತಾಡಿದ್ರು 40 ನಿಮಿಷ ಮಾತಾಡಿದ್ರು DK ಅಂತಾನೆ. ಏನಯ್ಯ ಮಾತಾಡಿರೋದು ತೋರ್ಸಯ್ಯ, ಯಾರಿಗೂ ಭಯಪಡೋದಿಲ್ಲ, ಅದೆಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತಾನೆ. ಇವನು ಮೋಸ್ಟ್ ಕ್ರಿಮಿನಲ್ ಆ್ಯಕ್ಟಿಟ್ಯೂಡ್ ಮ್ಯಾನ್. ಇವನು ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ಇದೊಂದು ಕಡಿಕಿರಲಿ, ಇನ್ನು ಮುಂದೆ ಇವನ ಜೊತೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಯಾರೇ ಇರ್ಬೋದು, ಬಹಳ ಎಚ್ಚರದಿಂದ ವ್ಯವಹರಿಸಿ. ಅವ್ರು ಯಾರೇ ಅವರ ಸಾರ್ವಜನಿಕ ಜೀವನದಲ್ಲಿ ಇವನೊಬ್ಬ ಮನುಷ್ಯನಾಗಿರೋದಕ್ಕೆ ನಾಲಾಯಕ. ಇಂಥ ಒಬ್ಬ ನನಗೆ ಅವನು ಭೇಟಿ ಮಾಡಿದ್ದು ನೀವು ನಂಬ್ತಿರೋ ಇಲ್ವೋ, 26ನೇ ತಾರೀಕು ಚುನಾವಣೆ ಆಗುತ್ತೆ, 29ನೇ ತಾರೀಕು ಅವನ್ನ ಭೇಟಿ ಮಾಡಿದ್ದು ನಾನು ಫೋನ್ನಲ್ಲಿ. ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಅವ್ನು ನನಗೆ ಪರಿಚಯ ಇಲ್ಲ. ನಾನೇ ನಿಮ್ಗೆ ಹೇಳಿದ್ದೀನಿ, ಎಲ್ಲರೂ ಸಿಕ್ಕಿದ್ರೆ ನನ್ನ ಎಷ್ಟೋ ಜನ ಹಿಂಗೆ ಅಂತಾರಲ್ಲ, ಕೈ ಹಂಗೆ ಅಂತೀವಿ ಪಾರ್ಟಿ ಮೀಟಿಂಗ್ಗಳಲ್ಲಿ. 26ನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ಮಾತಾಡಿದ್ದು ಬಿಟ್ಟರೆ ಬರೀ ಒಂದು ಫೋನ್ನಲ್ಲಿ ಮಾತಾಡಿದ ತಕ್ಷಣಕ್ಕೇ ಒಂದು ದೊಡ್ಡ ಅದಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಕ್ಕಂಥವನ ಬಗ್ಗೆ ನಾನು ಈ ರಾಜ್ಯದ ಜನ ಅವ್ರು ಯಾರ ಇರಲಿ, ಯಾವ್ದಾರ ಪಕ್ಷಕ್ಕೆ ಸೇರಿರಲಿ, ಮಾಧ್ಯಮದವ್ರು ಇರಲಿ, ಮಾಧ್ಯಮದವರು ಸಹಿತ ಎಚ್ಚರದಿಂದ ಇರಿ ಅಂತ ಹೇಳಿಕೆ ತಗೊಳ್ಬೇಕು. ಅವನ ಬಾಡಿನೇ ರೆಕಾರ್ಡ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಅದು ಕೆಲವರಿಗೆ ಏನಾಗುತ್ತೆ ಅಂದರೆ ಈ ಕಳ್ತನ ಮಾಡಕ್ಕೆ ಹೋದರೆ ಭಾಳ ವ್ಯವಸ್ಥಿತವಾಗಿ ಕಳ್ತನ ಮಾಡ್ತಾರೆ, ಟಕ್ ಮಾಡಿ. ಆ ರೀತಿ ವ್ಯವಸ್ಥಿತವಾಗಿರ್ತಕ್ಕಂಥ ಆ ಮಟ್ಟದ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯ ಇವನು ಉಳಿಕೆ ಬಗ್ಗೆ ನಾನೇನು ಚರ್ಚೆ ಮಾತಾಡಕ್ಕೆ ಹೋಗೋದಿಲ್ಲ. ಇವನು ಎಷ್ಟು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ಅನ್ನೋದನ್ನು ಈಗಾಗಲೇ ಮಾಧ್ಯಮದ ಮುಂದೆ ಅವನು ಒಬ್ಬ ರೇಪಿಸ್ಟ್ ಅಂತ ಹೇಳಿ ಯಾರೋ ಅರ್ಜಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವೇ ತೋರಿಸಿದ್ದೀರಿ ಮಾಧ್ಯಮಗಳಲ್ಲಿ. ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಬಂದಿದ್ದು, ಅವತ್ತಾದ್ಮೇಲೆ ಅವನು ಒಳಗೆ ಹೋದ್ಮೇಲೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನಾನು ತಿರುಪತಿ ತಿಮ್ಮಪ್ಪನ ಭಕ್ತ, ಸದ್ಯ ಒಳಗೆ ಹೋದ್ನಲ್ಲಪ್ಪ, ಈ ಹುಚ್ಚನಾಯಿ ಒಂದು ಒಳಗೆ ಹೋಯ್ತಲ್ಲ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೆ. ಯಾರನ್ನು ಬೇಕಾದ್ರೆ ಕಡಿತದೆ, ಅವರೇ ಇವರೇ ಅಂತ ಸಿಕ್ಕಿಲ್ಲ, ಯಾರು ಸಿಕ್ಕುತ್ತೋ ಅದು ಕಡಿಯೋಕ್ಕೆ ಕಡಿಯುತ್ತೆ. ಇವನೊಬ್ಬ ಫ್ರಾಡ್. ಆಕ್ಚುಲಿ ಇವನು ಕಳೆದ 2 ವರ್ಷದಿಂದ ನಾವೇನೆಲ್ಲ ತಿಳ್ಕೊಂಡು ಇವನು 2 ವರ್ಷದಿಂದ ಇಷ್ಟೊಂದು ಹೋರಾಟ ಮಾಡ್ತಾವನಲ್ಲ ಅನ್ನೋದು ಕುತೂಹಲದ ಬಗ್ಗೆ ಇವನ ಜೊತೆ ಮಾತಾಡ್ತಾರಲ್ಲ ಹಾಕೊಂಡಿದ್ದೀವಿ ನಾವು. ಇನ್ನು ಅವನು ಬರ್ತಾವನೆ ಈ ಹೋಟ್ಲಲ್ಲಿ ಅವನೇ ಅಂದರೆ ನಾವು ಈ ಹೋಟ್ಲಿಗೆ ಬರೋದಿಲ್ಲ ಅವನು, ಅಥವಾ ಎಲ್ಲಾರು ಅವನೇ ದೇವರಾಜೇಗೌಡ ಅಂತ ಗೊತ್ತಾಗ್ಬಿಟ್ರೆ ನಾವೇ ಒಂದು ಅರ್ಧ ಕಿಲೋಮೀಟರ್ ದೂರ ಹೊರಟೋಗ್ತೀವಿ. ಆ ಮಟ್ಟದ ಇವನು ಒಬ್ಬ ಮನುಷ್ಯ.